ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನಾನು ತಂದೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಸಂಜೆಗೊಂದು ಸತ್ಯ ಸಂದೇಶ ಎನ್ನುವಂತಹ ಮತ್ತೊಂದು ಶೀರ್ಷಿಕೆಯಲ್ಲಿ ನಾವು ಕೂಡಿ ಬರುವ ಹಾಗೆ ಕರ್ತನು ತಾನು ನಮಗೆ ಅನುಗ್ರಹಿಸಿಕೊಟ್ಟ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಾವು ಈ ದಿನದ ಶೀರ್ಷಿಕೆ ಅನುಸಾರವಾಗಿ ದೇವರ ವಾಕ್ಯವನ್ನು ಧ್ಯಾನಿಸುವುದರಿಂದ ಪವಿತ್ರಾತ್ಮನಿಗೆ ನಮ್ಮ ಪ್ರಾಣಾತ್ಮ ಶರೀರವನ್ನು ಒಪ್ಪಿಸಿಕೊಡುವ, ಅವರು ಮಾತ್ರವೇ ನಮ್ಮ ಸಂಗಡ ಮಾತನಾಡುವಾಗಿಯೂ ಸತ್ಯವನ್ನು ತಿಳಿದುಕೊಂಡು ಆ ಸತ್ಯದಲ್ಲಿ ನಾವು ಬೇರೂರಿ ನಡೆದುಕೊಂಡು ತಂದೆಯ ದೇವರ ರಾಜ್ಯವನ್ನು ನಾವು ವಿಸ್ತಾರಗೊಳಿಸುವಾಗಿಯೂ ಕರ್ತನ ಬರೋಣಕ್ಕಾಗಿ ಸಿದ್ಧಗೊಳ್ಳಲಿಕ್ಕಾಗಿಯೂ ನಾವು ಮಾತ್ರವಲ್ಲದೆ ಇತರರನ್ನು ಸಹ ನಾವು ಅದಕ್ಕೋಸ್ಕರವಾಗಿ ಸಿದ್ಧಗೊಳಿಸೋದಕ್ಕೋಸ್ಕರವಾಗಿ ದೇವರಾಗಿರುವ ಯೇಸು ಕರ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ನಮ್ಮ ತಂದೆ, ನಮ್ಮ ರಕ್ಷಕನಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಸಂಜೆಗೊಂದು ಸತ್ಯ ಸಂದೇಶ ಎನ್ನುವಂಥ ಈ ಸಂಚಿಕೆಯಲ್ಲಿ ನಾವು ಅಭಿಷೇಕದ ಕುರಿತಾಗಿ ಮಾತನಾಡಿಕೊಳ್ಳಲಿಕ್ಕಾಗಿ ನಮಗೆ ಸಹಾಯ ಮಾಡಿರಿ. ಪವಿತ್ರಾತ್ಮನ ನೀವು ತಾನೇ ನಮ್ಮ ಒಬ್ಬೊಬ್ಬರ ಸಂಗಡ ಮಾತನಾಡ್ರಿ. ನಿಮ್ಮ ಚಿತ್ತ ಮಾತ್ರ ನಮ್ಮ ಜೀವಿತದಲ್ಲಿ ನೆರವೇರಲಿ. ನಿಮ್ಮ ಕರೆಗಳಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತೇವೆ. ಕೂಡಿ ಬಂದಂಥ ಒಬ್ಬೊಬ್ಬರನ್ನು ಸ್ವಾಮಿ ನೀವು ಆಶೀರ್ವಾದ ಮಾಡಿ ನಡೆಸ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರಾಗಿರುವ ಯೇಸು ಕರ್ತನ ನಾಮದಲ್ಲಿ ಸ್ತೋತ್ರವಾಗಲಿ. ನಾವು ಸಾಧ್ಯವಾಗುವುದಾದರೆ ದೇವರ ವಾಕ್ಯಗಳನ್ನು ಕೇಳಲಿಕ್ಕೋಸ್ಕರವಾಗಿ ಸತ್ಯವೇದನ್ನು ತೆಗೆದುಕೊಂಡು ನಾವು ಆಲೋಚಿಸುವುದಾದರೆ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಒಂದು ಸಮಯವನ್ನು ಬರೆದ ಪುಸ್ತಕ 26ನೇ ಅಧ್ಯಾಯ 23ನೇ ವಚನದಲ್ಲಿ, ಯೆಹೋವನು ಪ್ರತಿಯೊಬ್ಬನಿಗೂ ಅವನವನ ನೀತಿ ಸತ್ಯಗಳನುಸಾರವಾದ ಫಲವನ್ನು ಕೊಡುವನು. ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದರೂ ನೀನು ಯೆಹೋವನ ಅಭಿಷಕ್ತನೆಂದು ನಾನು ನಿನ್ನ ಮೇಲೆ ಕೈ ಹಾಕಲಿಲ್ಲ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಕಡೆಯ ದಿನಮಾನಗಳಲ್ಲಿ ನಾವು ಅಭಿಷೇಕಕ್ಕೋಸ್ಕರವಾಗಿ ಹಾತೊರೆಯಬೇಕಾಗಿದೆ. ದೇವರಾಗಿರುವಂಥ ಯೇಸು ಕರ್ತರು ಹೇಳಿದ್ದಾರೆ, ನಾನು ಬೆಂಕಿಯನ್ನು ಭೂಮಿ ಮೇಲೆ ಹಾಕಬೇಕೆಂದು ಬಂದನು, ಅದು ಇಷ್ಟರೊಳಗೆ ಹತ್ತಿಕೊಂಡಿದರೆ ನನಗೆ ಎಷ್ಟು ಸಂತೋಷ ಎಂಬುದಾಗಿ ಹೇಳಿ. ಹೌದು, ದೇವರಾಗಿರುವಂಥ ಯೇಸು ಕರ್ತನ ಮುಖಾಂತರವಾಗಿ ನಾವು ಪವಿತ್ರಾತ್ಮನಿಂದಲೂ ಮಾತ್ರವಲ್ಲದೆ ಬೆಂಕಿಯಿಂದಲೂ ಸಹ ಅಭಿಷೇಕವನ್ನು ಹೊಂದಿಕೊಂಡವರಾಗಿ ಇದ್ದೇವೆ. ಅದು ಮಾತ್ರವಲ್ಲ, ಕೆಲವರು ಅದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಎಲ್ಲರ ಮೇಲೆಯೂ ಸಹ ಅವರು ಆತ್ಮನಿಂದಲೂ ಬೆಂಕಿಯಿಂದಲೂ ನಮ್ಮನ್ನು ಅಭಿಷೇಕ ಮಾಡಿಯೇ ಉಪಯೋಗಿಸಬೇಕೆಂಬುದಾಗಿ ದೇವರ ಚಿತ್ತ. ಆದರೆ ಈ ದಿನಮಾನಗಳಲ್ಲಿ ಅಭಿಷೇಕದ ಮಹತ್ವಗಳಿಲ್ಲದ ಹಾಗೆ ಕೇವಲ ಅದ್ಭುತ ಸೂಚಿ ಕಾರ್ಯಗಳಿಗಾಗಿ ನಾವು ಮಾರಿ ಹೋಗುವಂಥದ್ದಲ್ಲ. ದೇವರಾಗಿರುವಂಥ ಯೇಸು ಕರ್ತನು ಪ್ರತಿಯೊಬ್ಬರನ್ನು ಸಹ ಪ್ರತ್ಯೇಕವಾಗಿ ಪ್ರೀತಿಸಿ ಕರೆದಿದ್ದಾರೆ. ಈಗ ಒಂದು ವೇಳೆ ನೋಡುವುದಾದರೆ ನಿಮ್ಮನ್ನು ದೇವರಾಗಿರುವಂಥ ಕರ್ತನು ನಿಮ್ಮ ಪಾಪ ಪರಿಹಾರಕ್ಕೋಸ್ಕರವಾಗಿ ಅವರ ರಕ್ತವನ್ನು ಸುರಿಸಿ ನಿಮ್ಮನ್ನು ಕರೆದಿದ್ದಾರೆ. ನಮ್ಮ ಗುರಿ ಏನೆಂಬುದಾಗಿ ನೋಡುವುದಾದರೆ ನಿತ್ಯ ಜೀವನ ಹೊಂದಿಕೊಳ್ಳುವಂಥದ್ದು. ನಿತ್ಯ ಜೀವನ ಹೊಂದಿಕೊಳ್ಳುವುದಕ್ಕಾಗಿ ಮಾತ್ರವೇ ದೇವರು ನಮ್ಮನ್ನು ಕರೆದಿಲ್ಲ. ಆ ನಿತ್ಯ ಜೀವನ ಹೊಂದಿಕೊಳ್ಳಲಿಕ್ಕೋಸ್ಕರವಾಗಿ ನಾವು ಯೇಸುವಿಗೋಸ್ಕರವಾಗಿ ಈ ಮಾರ್ಗದಲ್ಲಿ ಏನೆಲ್ಲ ಪಾಡುಗಳನ್ನು ಸಹಿಸಿಕೊಳ್ಳುತ್ತೇವೋ, ದೇವರಾದ ಯೇಸುವಿಗೋಸ್ಕರವಾಗಿ ನಾವೇನೆಲ್ಲ ಕಳೆದುಕೊಳ್ಳುತ್ತೇವೋ, ಏನೆಲ್ಲ ನಾವು ಹೊಂದಿಕೊಳ್ಳುತ್ತೇವೋ, ಏನೆಲ್ಲವನ್ನು ನಾವು ಬಿಟ್ಟು ಬಿಡುತ್ತೇವೋ, ಇದುವೇ ಪ್ರಾಮುಖ್ಯವುಳ್ಳದಾಗಿ ಇದೆ. ಒಂದು ವೇಳೆ ನಿತ್ಯ ಜೀವನ ಹೊಂದಿಕೊಳ್ಳುವುದು ಹಾಗೆ ನಮಗೆ ದೇವರಾಗಿರುವ ಕರ್ತನು ಕರೆದಿದ್ದಾರೆ ನಿಜವೇ. ಆದರೆ ಈ ಪರಲೋಕ ರಾಜ್ಯವನ್ನು ಹೊಂದಿಕೊಳ್ಳಲಿಕ್ಕೋಸ್ಕರವಾಗಿ ದೇವರು ನಮಗೆ ಒಂದು ಮಾರ್ಗವನ್ನು ಸಿದ್ಧಪಡಿಸಿದ್ದಾರೆ. ಈ ಮಾರ್ಗಗಳಲ್ಲಿ ನಾವು ಕೆಲವೊಂದು ಸಮಯದಲ್ಲಿ ಉಪದ್ರವಗಳು, ಕೆಲವೊಂದು ಸಮಯದಲ್ಲಿ ಬಿದ್ದು ಹೋಗಲ್ಪಡುತ್ತೇವೆ, ಕೆಲವೊಂದು ಸಮಯದಲ್ಲಿ ನಾವು ಸೋಲುತ್ತೇವೆ, ಕೆಲವೊಂದು ಸಮಯದಲ್ಲಿ ಕಣ್ಣೀರು, ವೇದನೆ, ಸಂತೋಷ ಇದೆಲ್ಲವೂ ಸಹ ಈ ಮಾರ್ಗದಲ್ಲಿ ಇರುತ್ತದೆ. ಇದೆಲ್ಲವನ್ನ ನಾವು ಜಯಿಸಿಕೊಂಡೇ ದೇವರಾಗಿರುವಂಥ ಯೇಸು ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಳ್ಳುವವರಾಗಿದ್ದೇವೆ. ಅದಕ್ಕೋಸ್ಕರವಾಗಿ ಅವರು ಪ್ರಕಟಣೆ ಪುಸ್ತಕದಲ್ಲಿ ಹೇಳುತ್ತಾರೆ, ಜಯವನ್ನು ಹೊಂದುವಂಥವನಿಗೆ ನನ್ನ ಸಿಂಹಾಸನದ ಪಕ್ಕದಲ್ಲಿ ಅವರನ್ನು ಕೂರಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿ. ಹೌದು, ಜಯವನ್ನು ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ ದೇವರಾಗಿರುವಂಥ ಕರ್ತ ನಮಗೆ ಕರೆದಿದ್ದಾರೆ. ಅವರು ಯೇಸು ಕರ್ತನು ತಾನೇ ಸೈತನ ತಲೆಯನ್ನು ಜಜ್ಜಲ್ಪಟ್ಟು ನಮಗೆ ಜೀವನ ಕೊಟ್ಟಿದ್ದಾರೆ ನಿಜ. ಆದರೆ ನಮಗೆ ಆ ಜೀವನ ಕೊಟ್ಟಿದ್ದಾರಲ್ವಾ, ಆ ಜೀವನ ನಾವು ಹಿಡಿದುಕೊಂಡು ಹೋಗ್ತಾ ಇದ್ದೀವಾ? ಆ ಜಯದ ಧ್ವಜವನ್ನು ನಾವು ಹಾರಿಸ್ತಾ ಇದ್ದೇವಾ? ಇದನ್ನು ನಾವು ಯಾವಾಗಲೂ ಸಹ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಸರಿ, ಹಾಗೆ ನೋಡುವುದಾದರೆ ಈ ಜೀವನ ಯೇಸು ಕರ್ತನ ನಮಗೆ ಕೊಟ್ಟಂತಹ ಜೀವನ ಹೊಂದಿಕೊಳ್ಳುವಂಥದ್ದು ಹೇಗೆ? ಇದನ್ನು ನಾವು ಬಾಧ್ಯವಾಗಿ ಹೊಂದಿಕೊಳ್ಳುವಂಥದ್ದು ಏನು? ದೇವರಾಗಿರುವಂಥ ಯೇಸು ಕರ್ತ ನಮಗೆ ಜೀವನ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಆದರೆ ನಾವು ಅದನ್ನು ಅನುಭವಿಸ್ತಾ ಇದ್ದೇವಾ? ಹೊಂದಿಕೊಂಡಿದ್ದೇವಾ? ಅದರಲ್ಲಿ ನಾವು ಜೀವನ ಹೊಂದಿಕೊಂಡಿರುವುದಾದರೆ ನಮಗೆ ಯಾಕೆ ಇನ್ನೂ ಸಹ ಸೋಲು? ಇನ್ನು ಯಾಕೆ ನೀವು ದುಃಖದಲ್ಲಿದ್ದೀರಿ? ಇನ್ನು ಯಾಕೆ ನೀವು
ಅನೇಕ ವಿಷಯದಲ್ಲಿ ಹೋರಾಡುವವರಾಗಿದ್ದೀರಿ ಎಂಬುದಾಗಿ ನೋಡುವುದಾದರೆ, ನಿಮಗೆ ದೇವರು ಕೊಟ್ಟಿರುವಂಥ ಅಭಿಷೇಕವನ್ನ, ಆ ಅಭಿಷೇಕದ ಪಾತ್ರೆಯನ್ನ, ಆ ಅಭಿಷೇಕದ ಪಾತ್ರೆಯಲ್ಲಿ ಎಣ್ಣೆ ಖಾಲಿಯಾಗಿರುವಂಥದ್ದು. ಅಂದರೆ ಮೊದಲನೇದಾಗಿ ನೀವು ನೋಡುವುದಾದರೆ, ನಿಮ್ಮ ಪ್ರಾರ್ಥನಾ ಜೀವಿತ ಆರಂಭದಲ್ಲಿದ್ದ ಹಾಗೆ ಇವತ್ತಿದೆಯಾ? ನಿಮ್ಮ ಪರಿಶುದ್ಧವಾದ ಜೀವಿತ ಆರಂಭದಲ್ಲಿದ್ದ ಹಾಗೆ ಇವತ್ತಿದೆಯಾ? ನೀವು ದೇವರಿಗೋಸ್ಕರವಾಗಿ ಆರಂಭದಲ್ಲಿ ಹೊಡ್ತಾ ಇದ್ದ ಹಾಗೆ ಇವತ್ತು ಹೊಡ್ತಾ ಇದ್ದೀರಿ ಎಂಬುದಾಗಿ ನೋಡುವುದಾದರೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದಾದರೆ ಇಲ್ಲ ಎಂಬುದಾಗಿ ಉತ್ತರ ಬರ್ತದೆ. ಹಾಗಾದರೆ ದೇವರು ಬದಲಾಗಿದ್ದಾರಾ? ದೇವರಾಗಿರುವಂಥ ಯೇಸು ಕರ್ತನು ನಿನ್ನೆ, ಇವತ್ತು, ನಾಳೆ, ನಿತ್ಯವೂ ಸಹ ಅವರು ಇರುವವರಾಗಿ ಇದ್ದಾರೆ ಎಂಬುದಾಗಿ ಇಬ್ರಿಯ ಬರೆದ ಪುಸ್ತಕದಲ್ಲಿ ಹೇಳಲ್ಪಡುತ್ತದೆ. ಮಾತ್ರವಲ್ಲದೆ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ ಎಂಬುದಾಗಿಯೂ ಸಹ ದೇವರು ಹೇಳಲ್ಪಡ್ತಾರೆ. ಅವರೆಂದಿಗೂ ಸಹ ಬದಲಾಗಿಲ್ಲ. ಅವರು ನಿಮ್ಮನ್ನು ಕರೆದಿರುವಂಥ ಕರೆಯುವಿಕೆಯೂ ಸಹ ಬದಲಾಗಿಲ್ಲ. ಆದರೆ ಬದಲಾಗಿರುವಂಥದ್ದು ಯಾರು ಎಂಬುದಾಗಿ ನೋಡುವುದಾದರೆ, ನಮ್ಮ ಆಲೋಚನೆಗಳು, ನಮ್ಮ ಕಾರ್ಯಗಳು, ನಮ್ಮ ಪರಿಸ್ಥಿತಿಗಳು. ಅಂದು 1 ರೂಗೋಸ್ಕರವಾಗಿ ಬದುಕ್ತಿದ್ದಂಥ ನಾವು ಇವತ್ತು 10 ರೂಪಾಯಿ, 1000 ರೂಪಾಯಿಗಳಿದ್ದರೂ ಸಹ ಸಾಕಾಗ್ತಾ ಇಲ್ಲ. ಇದರಲ್ಲಿ ನೋಡುವುದಾದರೆ, ನಮ್ಮ ಅವಶ್ಯಕತೆ, ಅಗತ್ಯತೆಗಳು ದೇವರಿಗಿಂತ ಹೆಚ್ಚಾಗಿ ನಾವು ಮಾಡಿಕೊಂಡಿರುವಂಥದ್ದೇ ಆಗಿದೆ. ಕರ್ತನಲ್ಲಿ ಪ್ರೀತಿ ದೇವಿ ಜನರೇ, ನಮಗೆ ದೇವರೇ ಹೆಚ್ಚು ವಿನಃ ನಮ್ಮ ಅಗತ್ಯತೆಗಳ ಅವಶ್ಯಕತೆಗಳಲ್ಲ. ಎಲ್ಲವೂ ಸಹ ದೇವರೇ ಆಗಿರುವಾಗ ದೇವರು ನಮಗೆ ಬೇಕಾದದ್ದನ್ನು ಅವರು ತಕ್ಕ ಸಮಯದಲ್ಲಿ ಒದಗಿಸಿಕೊಡುವವರಾಗಿ ಇದ್ದಾರೆ. ಸರಿ, ಹಾಗೆ ನೋಡುವುದಾದರೆ ಇವತ್ತು ನಾವು ಅಭಿಷೇಕವನ್ನು ಕಾಪಾಡಿಕೊಂಡಿದ್ದೇವಾ? ಅಭಿಷೇಕದಲ್ಲಿ ನಾವು ಇರುವುದಾದರೆ ಮತ್ತೊಬ್ಬ ಅಭಿಷೇಕದ ಗುರುತನ್ನು ನಾವು ಹಿಡಿಯುವವರಾಗಿ ಇದ್ದೇವೆ. ಈಗ ನೋಡುವುದಾದರೆ, ದೇವರಾದಂಥ ಯೇಸು ಕರ್ತನ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುವಾಗ, 1 ಸಮುವೇಲ 26-23 ನಾವು ಓದಿಕೊಳ್ಳುವಾಗ, ಅಲ್ಲಿ ಅರಸನಾದಂತಹ ದಾವೀದನು, ಆತನು ಇನ್ನೂ ಸಹ ಅರಸನಾಗಿಲ್ಲ, ಅರಸನ ಅಭಿಷೇಕ ಇದೆ. ಆದರೆ ಈಗ ಅರಸನಾಗಿರುವಂಥದ್ದು ಸೌಲನು. ಆತ್ಮಿಕವಾಗಿ ನೋಡುವುದಾದರೆ ದಾವೀದನು ಅರಸನು, ಆದರೆ ಶಾರೀರಿಕವಾಗಿ ನೋಡುವುದಾದರೆ ಸೌಲನು ಅರಸನು. ದಾವೀದನ ಮೇಲೂ ಸಹ ಅಭಿಷೇಕ ಇದೆ, ಸೌಲನ ಮೇಲೂ ಸಹ ಅಭಿಷೇಕ ಇದೆ. ಈಗ ಅಭಿಷೇಕವನ್ನು ಸೌಲನು ಕಳೆದುಕೊಂಡು ಬಿಟ್ಟಿದ್ದಾನೆ. ಆದರೆ ಈ ವಿಧವಾಗಿ ನೋಡುವುದಾದರೆ ದಾವೀದನ ದೃಷ್ಟಿಯಲ್ಲಿ ಸೌಲನು ಇನ್ನೂ ಸಹ ಅಭಿಷೇಕ್ತನು. ಆದರೆ ದಾವೀದನು ಇದನ್ನು ಅರಿತು ಹೇಳ್ತಾರೋ ಅರಿಯದಂತೆ ಹೇಳ್ತಾರೋ ನಾವು ಆಲೋಚಿಸಬೇಕು. ನೋಡ್ರಿ, ಅಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ದೇವರು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದರು, ನೀನು ಯೆಹೋವನ ಅಭಿಷೇಕ್ತನೆಂದು ನಾನು ನಿನ್ನ ಮೇಲೆ ಕೈ ಹಾಕಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ದೇವರೇ ಒಪ್ಪಿಸಿಕೊಟ್ಟಿದ್ದಾರೆ. ದೇವರೇ ಸೌಲನನ್ನು ದಾವೀದನ ಕೈಗೆ ಒಪ್ಪಿಸಿಕೊಟ್ಟಿದ್ದಾರೆ. ಆದರೆ ದಾವೀದನು ಸೌಲನನ್ನು ಹೊಡಿತಾ ಇಲ್ಲ. ಈಗ ನಾನು ನಿಮ್ಮನ್ನು ಪರೀಕ್ಷಿಸಿಕೊಂಡು ಆಲೋಚಿಸಿಕೊಳ್ಳುವ. ಈಗ ಇದೇ ಸ್ಥಾನದಲ್ಲಿ ನಾನು ನೀವು ಇರುವುದಾದರೆ ಏನು ಮಾಡ್ತಾ ಇದ್ವಿ? ನಮಗೆ ಯಾರೋ ನಮ್ಮನ್ನು ವಿರೋಧಿಸ್ತಾ ಇದ್ದಾರೆ, ಅಥವಾ ಈಗ ನೀವೇ ಆಲೋಚನೆ ಮಾಡಿರಿ, ನಿಮಗೆ ಒಬ್ಬರು ಸಭಾಪಾಲಕ ಇದ್ದಾರೆ, ನಿಮಗೊಬ್ಬರು ದೇವರ ಸೇವಕರಿದ್ದಾರೆ. ಆ ಸೇವಕರು ನಿಮ್ಮನ್ನು ವಿರೋಧಿಸ್ತಾ ಇದ್ದಾರೆ, ಪ್ರತಿಯೊಂದು ವಿಷಯದಲ್ಲೂ ಸಹ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ, ಅನೇಕ ವಿಧವಾಗಿ ನಿಮ್ಮನ್ನು ಬಾಧಿಸ್ತಾ ಇದ್ದಾರೆ. ಈಗಿರುವಂಥ ಸಮಯದಲ್ಲಿ ನೀವು ಅವರನ್ನು ಯಾವಾಗಲೂ ಸಹ ವಿರೋಧಿಸ್ತಾ ಇರ್ತೀರಿ, ಗುಣಿಗುಡ್ತಾ ಇರ್ತೀರಿ. ಒಂದು ವೇಳೆ ಅವರನ್ನು ಒಡೆಯುವಂಥ ಅವಕಾಶ ನಿಮಗೆ ಸಿಗುವುದಾದರೆ, ಅವರ ಜೀವಿತದಲ್ಲಿ ಕೆಲವೊಂದು ಬಲಹೀನತೆಗಳು, ಅವರ ಕೊರತೆಗಳು ನಿಮಗೆ ಕಾಣಿಸಿಕೊಳ್ಳುವುದಾದರೆ, ನೀವು ಅವರನ್ನು ಹೇಗೆ ಉಪಯೋಗಿಸ್ತೀರಾ? ನೀವು ಅವರನ್ನು ಹೇಗೆ ನಡೆಸಿಕೊಳ್ತೀರಾ? ದಾವೀದನಿಗೂ ನಿಮಗೂ ಈಗ ನೀವು ಆಲೋಚನೆ ಮಾಡ್ರಿ. ಈಗ ದಾವೀದನನ್ನ ಸೌಲನ್ನು ಸಿಕ್ಕಿದ್ರೆ ಸಾಕು, ದಾವೀದನನ್ನು ಹೊಡೆದು ಹಾಕ್ಬಿಡ್ತಾರೆ. ಅದು ಎಷ್ಟು ಮಟ್ಟಿಗೆ ಎಂಬುದಾಗಿ ನೋಡುವುದಾದರೆ, ಸೌಲನ ಅರಮನೆಯಲ್ಲಿ ದಾವೀದನು ಹೋಗಿ ಸೌಲನಿಗೆ ಉಪಶಮನವಾಗಬೇಕೆಂಬುದಾಗಿ ಹೇಳಿ ಕಿನ್ನರಿಯನ್ನು ನುಡಿಸುವಾಗ, ಸೌಲನು ಅರಸನಾದಂತಹ ಈ ಅರಸನ ಅಭಿಷೇಕವಿದ್ದಂತಹ ದಾವೀದನ್ನ ಹೊಡಿಲಿಕ್ಕೋಸ್ಕರವಾಗಿ ಆಲೋಚಿಸ್ತಾ ಇದ್ದಾನೆ. ಆದರೆ ನೋಡುವುದಾದರೆ ಸೌಲನಿಗೆ ಗೊತ್ತಿಲ್ಲ ದಾವೀದನ ಮೇಲೆ ಅರಸನ ಅಭಿಷೇಕ ಇದೆ ಎಂಬುದಾಗಿ ಹೇಳಿ. ಆದರೆ ಸೌಲನ ಆಲೋಚನೆಯನ್ನು, ಇವನಿಗೆಲ್ಲವೂ ಸಹ ಇದೆ, ಆದರೆ ಆ ಒಂದು ಅಭಿಷೇಕ ಎನ್ನುವಂಥದ್ದು ಮಾತ್ರ ಇಲ್ಲ. ಅಂದರೆ ಅರಸನಾಗಿ ಅವನಿಲ್ಲ ಎಂಬುದಾಗಿ ಇವನು ಅಂದ್ಕೊಂಡಿದ್ದಾನೆ. ಅಭಿಷೇಕ ಇದ್ರೆ ತಾನೇ ಅರಸನಾಗಿ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ. ಈಗ ಅರಸನಿಗೆ ಹೊಗಳಿಕೆ ಬಂತು, ಎಲ್ಲವೂ ಸಹ ಬಂತು. ಈಗ ಇವನು ಅರಸನಾಗಿ ಆಳ್ವಿಕೆ ಮಾಡ್ದ. ಈಗ ನೋಡುವುದಾದರೆ ಇದು ಚೆನ್ನಾಗಿ ಹೋಗುತ್ತಿರುವಾಗಲೇ ಈಗ ಆ ಹೊಗಳಿಕೆಗಳೆಲ್ಲವೂ ಸಹ ದಾವೀದನಿಗೆ ಬಂದ್ಬಿಟ್ಟಿದೆ. ಇನ್ನು ದಾವೀದನನ್ನು ಕೂರಿಸಿ ಅಭಿಷೇಕ ಮಾಡಿ ಅರಸನನ್ನಾಗಿ ಆಯ್ಕೆ ಮಾಡಬೇಕಿದಿಷ್ಟೇ. ಆದರೆ ನೋಡುವುದಾದರೆ ಇದನ್ನು ಆಲ್ರೆಡಿ ಆತ್ಮಿಕವಾಗಿ ದೇವರು ಮಾಡಿಬಿಟ್ಟಿದ್ದಾರೆ. ಆದರೆ ಈಗ ಆತ್ಮಿಕವಾಗಿ ಸೌಲನು ದೇವರಿಂದ ನಿರಾಕರಿಸಲ್ಪಟ್ಟವನು, ಆದರೆ ದಾವೀದನು ದೇವರಿಂದ ಆರಿಸಿಕೊಂಡಂಥವನು. ಈಗಿರುವಂಥ ದಾವೀದನನ್ನ
ಅರಸನಾದಂತಹ ಈ ಸೌಲನ್ನು ಹೊಡೆಯುವಾಗ ಒಂದೇ ಒಂದು ಗೇಣು ಉದ್ದ ಅಷ್ಟೇನೆ. ಅಷ್ಟರಲ್ಲೇ ದಾವೀದನು ತಪ್ಪಿಸಿಕೊಂಡು ಹುಡ್ತಾ ಇದ್ದಾನೆ. ಅಂದರೆ ನೀವು ಆಲೋಚನೆ ಮಾಡ್ರಿ, ದಾವೀದನು ಸೌಲನಿಗೋಸ್ಕರವಾಗಿ ಅವನಿಗೆ ಉಪಶಮನವಾಗಬೇಕು, ಅವನಿಗೆ ಸಮಾಧಾನವಾಗಬೇಕೆಂಬುದಾಗಿ ಹೇಳಿ ಕಿನ್ನರಿಯನ್ನು ಬಾರಿಸ್ತಾ ಇದ್ದಾನೆ. ಇವನಿಗೆ ಒಳ್ಳೆಯದನ್ನು ಮಾಡಲಿಕ್ಕಾಗಿ ಹೋಗಿದ್ದಾನೆ. ಆದರೆ ಈ ಸೌಲನ್ನು ಒಳ್ಳೆಯದನ್ನು ಮಾಡಲಿಕ್ಕೋಸ್ಕರವಾಗಿ ಹೋಗಿರುವಂಥ ಈ ದಾವೀದನನ್ನ ಕೆಟ್ಟದನ್ನು ಮಾಡಲಿಕ್ಕಾಗಿ ನೋಡ್ತಾ ಇದ್ದಾನೆ, ದಾವೀದನನ್ನು ಹೊಡೆದು ಹಾಕಲಿಕ್ಕಾಗಿ ನೋಡ್ತಾ ಇದ್ದಾನೆ. ಈ ಎಲ್ಲ ಸಂಗತಿಗಳಿಗೂ ಸಹ ಈಗ ಚೆನ್ನಾಗಿ ದಾವೀದನಿಗೆ ಗೊತ್ತಾಯಿತು, ನಾನು ಒಂದು ವೇಳೆ ಈ ಅರಸನಾದಂಥ ಸೌಲನಿಗೆ ಸಿಕ್ಕಿಬಿಟ್ರೆ ನನ್ನನ್ನು ಹೊಡೆದು ಮುಗಿಸಿಬಿಡ್ತಾರೆ ಎಂಬುದಾಗಿ ಹೇಳಿ ಅವರು ತೀರ್ಮಾನಿಸಿಕೊಂಡು ಈಗ ಅವರು ಅಲಿತಾ ಹೋಗ್ತಾ ಇದ್ದಾರೆ. ಈಗಿರುವಂಥ ಸಮಯದಲ್ಲಿ ಈಗ ದಾವೀದನ ಕೈಗೆ ಸೌಲನು ಸಿಕ್ಕಾಕೊಂಡು ಬಿಟ್ಟಿದ್ದಾನೆ. ಈಗ ದಾವೀದನು ಹೇಗೆ ಹೇಳ್ತಾ ಇದ್ದಾನೆ, ದಾವೀದನು ಈ ಸೌಲನು ದಾವೀದನ ಕೈಗೆ ಸಿಕ್ಕಬೇಕಾದರೆ ದೇವರೇ ದಾವೀದನ ಕೈಗೆ ಒಪ್ಪಿಸಿದ್ದಾರೆ. ಕೆಲವೊಂದು ಸಮಯದಲ್ಲಿ ಸಹ ನಿಮ್ಮನ್ನು ಬಾಧಿಸುವಂಥವರನ್ನ ಅವರು ಅಭಿಷಿಕ್ತರಾಗಿದ್ದಾರೆ, ಅವರ ಸೇವೆಯನ್ನು ಮಾಡುವವರಾಗಿದ್ದಾರೆ, ಅವರು ಕರ್ತನ ಸಮ್ಮುಖದಲ್ಲಿ ಉಪಯೋಗಿಸುವವರಾಗಿ ಇದ್ದಾರೆ. ಕೆಲವೊಂದು ಕೊರತೆಯಲ್ಲಿದ್ದಾರೆ, ಪಾಪದಲ್ಲಿ ಬಿದ್ದು ಹೋಗಿರ್ಬೋದು, ಬಲಹೀನತೆಯಲ್ಲಿ ಬಿದ್ದು ಹೋಗಿರ್ಬೋದು. ಅವರು ಯಾವುದೋ ಒಂದು ನ್ಯೂನತೆಗಳು ನಿಮಗೆ ಸಿಕ್ಕಿ ಹಾಕಿಕೊಳ್ಳಬಹುದು. ಆಗ ಸಿಕ್ಕಿ ಹಾಕಿಕೊಳ್ಳುವಂಥ ಸಮಯದಲ್ಲಿ ನೀವು ಹೇಗೆ ನಡೆಸಿಕೊಳ್ತೀರಾ ಅವರನ್ನ? ನೀವು ದಾವೀದನ ಹಾಗೆ ನಡೆಸಿಕೊಳ್ತೀರೋ ಅಥವಾ ಸೈತಾನನ ಹಾಗೆ ನಡೆಸಿಕೊಳ್ತೀರೋ? ಸೈತಾನ ಏನು ಮಾಡ್ತಾನೆ ಗೊತ್ತಾ? ಸೈತಾನನ ಕಾರ್ಯ ಎಲ್ಲವೂ ಸಹ ನಮ್ಮನ್ನು ಬಹಿರಂಗಪಡಿಸಿಬಿಡಬೇಕು. ಅವನನ್ನು ಹೇಗಾದರೂ ಮಾಡಿ ಎಳೆದು ಬಹಿರಂಗಪಡಿಸಿ ಜನಗಳ ಮುಂದೆ ಅವನನ್ನು ನಾಚಿಕೆಗೊಳಗಾಗುವ ಹಾಗೆ, ಅವನ ಜೀವಿತ ಕೆಟ್ಟು ಹೋಗುವ ಹಾಗೆ, ಅವನ ಸಾಕ್ಷಿಯನ್ನು ಕೆಡಿಸಿಬಿಟ್ಟು ಹೇಗಾದರೂ ಮಾಡಿ ಅವನನ್ನು ಎಳೆಯಲ್ಪಟ್ಟು ಅನ್ಯರಿಗಿಂತಲೂ ಸಹ ಕೀಳಾಗಿ ನಡೆಸಿಕೊಳ್ಬೇಕೆಂಬುದಾಗಿ ಹೇಳಿ ಸೈತಾನನು ಆಲೋಚನೆ ಮಾಡ್ತಾನೆ. ಅವನಿಗೆ ನಿಯಮಗಳಿಲ್ಲ. ಆದರೆ ನನಗೂ ನಿಮಗೂ ಒಂದು ನಿಯಮಗಳಿದೆಯಲ್ವಾ? ಆ ನಿಯಮಾನುಸಾರವಾಗಿ ನಾವು ಓಡ್ತಾ ಇದ್ದೀವಾ? ಕರ್ತನ ಪ್ರೀತಿ ದೇವ ಜನರೇ, ನೀವು ಅಭಿಷೇಕದಲ್ಲಿ ಓಡುತ್ತಾ ಇರುವುದಾದರೆ ನೀವು ಸಹ ದಾವೀದನ ಹಾಗೆ ನಡೆಸಿಕೊಳ್ಳಬೇಕು. ನಿಮ್ಮಲ್ಲಿ ಅಭಿಷೇಕ ಇದೆಯಾ? ಅಭಿಷೇಕವಿಲ್ಲವಾದರೆ ನಾವು ದೇವರ ಸಮ್ಮುಖದಲ್ಲಿ ಅದಕ್ಕೋಸ್ಕರವಾಗಿ ಪ್ರಾರ್ಥಿಸಬೇಕು. 10 ಮಂದಿ ಕನ್ನಿಕೆಯರಿದ್ದಾರೆ, 5 ಮಂದಿ ಮಾತ್ರವೇ ಅವರು ಎಣ್ಣೆಯನ್ನು ಇಟ್ಟುಕೊಂಡಿದ್ದಾರೆ. ಇನ್ನು 5 ಮಂದಿಯ ಬಳಿಯಲ್ಲಿ ಅವರು ದೀಪ ಎಣ್ಣೆಯನ್ನು ತೆಗೆದುಕೊಂಡು ಹೋದರು. ಆದರೆ ನೋಡುವುದಾದರೆ ಅವರ ಎಣ್ಣೆ ಖಾಲಿ ಆಗೋಯ್ತು. ಆದರೆ ಇನ್ನು 5 ಮಂದಿ ಅಡ್ವಾನ್ಸ್ಲಿ ಅವರು ಎಣ್ಣೆಯನ್ನು ಆಗಿ ಇಟ್ಟುಕೊಂಡಿದ್ದಾರೆ. ಆದರೆ ಕರ್ತನ ಬರುವಂಥ ಸಮಯದಲ್ಲಿ ಆ 5 ಮಂದಿ ಬುದ್ಧಿಹೀನೆಯರು ಎಂಬುದಾಗಿ ಹೇಳಲ್ಪಡ್ತಾರಲ್ವಾ, ಅವರು ಎಣ್ಣೆಯನ್ನು ತೆಗೆದುಕೊಳ್ಳದೆ ಇರುವಂಥವರು ಮಾರುಕಟ್ಟೆಗೆ ಹೋಗಿ, ಸಂತೆಗೆ ಹೋಗಿ ಮಾರುವವರ ಬಳಿಯಲ್ಲಿ ಎಣ್ಣೆಯನ್ನು ಪಡೆದುಕೊಳ್ಳಲಿಕ್ಕೋಸ್ಕರವಾಗಿ ಹೊಡ್ತಾ ಇದ್ದಾರೆ. ಅದು ಅಷ್ಟರೊಳಗಾಗಿ ಯೇಸು ಕರ್ತನು ಬಂದು ಈ 5 ಮಂದಿ ಬುದ್ಧಿವಂತೆಯರನ್ನು ಕರೆದುಕೊಂಡು ಹೋಗ್ಬಿಟ್ರು. ಹಾಗಾದರೆ ನೋಡುವುದಾದರೆ ಅಭಿಷೇಕವನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ತುಂಬ ಉಪಯುಕ್ತವಾದದ್ದು. ಈ ಅಭಿಷೇಕವನ್ನು ನಾವು ಮತ್ತೊಬ್ಬರಿಂದ ಹೊಂದಿಕೊಳ್ಳುವಂಥದ್ದಾಗಲಿ ಅಥವಾ ಮತ್ತೊಬ್ಬರಿಂದ ಕೇಳಿ ಪಡೆಯುವುದರಿಂದಾಗಲಿ ಬರುವುದಿಲ್ಲ. ನಮ್ಮ ದೇವರಾಗಿರುವಂಥ ಯೇಸು ಕರ್ತನು ನಮಗೆ ಆತ್ಮನಿಂದಲೂ ಬೆಂಕಿಯಿಂದಲೂ ಅಭಿಷೇಕ ಮಾಡುವವರಾಗಿ ಇದ್ದಾರೆ. ಸ್ನಾನಿಕನಾದಂಥ ಯೋಹಾನನು ತಾನೇ ಹಾಗೆ ಹೇಳ್ತಾರೆ. ಅವರ ಮುಖಾಂತರವಾಗಿ ತಾನೇ ಯೇಸು ಕರ್ತನ ಸಾಕ್ಷಿಯನ್ನು ಹೊಂದರು. ಅಂಥ ಒಂದು ಅಭಿಷೇಕವನ್ನು ನಮ್ಮ ಮೇಲೆ ದೇವರಾಗಿರುವಂಥ ಯೇಸು ಕರ್ತನು ಸಮೃದ್ಧಿಯಾಗಿ ಸುರಿಸಿದನೆಂಬುದಾಗಿ ಹೇಳಿ ಕೊಲೊಸ್ಸೆ ಪುಸ್ತಕದಲ್ಲಿ ಹೇಳಲ್ಪಡುತ್ತದೆ. ಹೌದು, ಪವಿತ್ರಾತ್ಮನ ಅಭಿಷೇಕವನ್ನು ಸಮೃದ್ಧಿಯಾಗಿ ನಮ್ಮ ಮೇಲೆ ಸುರಿಸಲ್ಪಟ್ಟಿದ್ದಾರೆ. ಆದರೆ ಆ ಅಭಿಷೇಕದಲ್ಲಿ ನಾವು ನಡೆಯುವವರಾಗಿ ಇರಬೇಕು. ಇಂದು ನಾವು ಅಭಿಷೇಕಕ್ಕೋಸ್ಕರವಾಗಿ ಹೆಚ್ಚು ತವಕ ಪಡ್ತಾ ಇದ್ದೀವಾ? ಆಶೀರ್ವಾದಕ್ಕೋಸ್ಕರವಾಗಿ ಹೆಚ್ಚು ತವಕ ಪಡ್ತಾ ಇದ್ದೀವಾ? ನೀವೇ ಆಲೋಚನೆ ಮಾಡ್ರಿ. ನೀವು ಇನ್ನೂ ಸಹ ಆಶೀರ್ವಾದಕ್ಕೋಸ್ಕರವಾಗಿ ತವಕ ಪಡಬಾರ್ದು. ಅಭಿಷೇಕಕ್ಕೋಸ್ಕರವಾಗಿ ಯಾವಾಗಲೂ ಸಹ ದೇವರ ಬಳಿಯಲ್ಲಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ರಿ. ದೇವರಾಗಿರುವಂಥ ಯೇಸು ಕರ್ತನು ಹಾಗೆ ಹೇಳಿದ್ದಾರೆ, ಬೇಡಿಕೊಳ್ಳಿರಿ ದೊರೆಯುವುದು, ತಟ್ಟಿರ ತೆರೆಯುವುದು, ಹುಡುಕಿ ನಿಮಗೆ ಸಿಕ್ಕುವುದು. ನಿಮ್ಮಲ್ಲಿ ಮೀನನ್ನು ಕೇಳುವಂತಹ ತಂದೆಗೆ ಮೀನನ್ನು ಕೇಳುವುದಾದರೆ ಅವರು ಹಾವನ್ನು ಕೊಡ್ತಾರಾ? ಕೆಟ್ಟವರಾದಂತಹ ತಂದೆಗಳೇ ನಿಮಗೆ ಒಳ್ಳೆಯದನ್ನು ಕೊಡುವುದಾದರೆ ಪರಲೋಕದಲ್ಲಿರುವಂಥ ತಂದೆ ನಿಮಗೆ ಕೇಳಿಕೊಳ್ಳುವಂಥವರಿಗೆ ಎಷ್ಟೋ ಪವಿತ್ರಾತ್ಮನ ವರವನ್ನು ಕೊಡುವವರಲ್ವೇ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ನಾವು ಯಾವುದನ್ನು ಬೇಡಿಕೊಳ್ತಾ ಇದ್ದೇವೆ? ಯಾವುದನ್ನು ತರ್ತಾ ಇದ್ದೇವೆ? ಯಾವುದನ್ನು ತೆರೀತಾ ಇದ್ದೇವೆ? ಯಾವುದಕ್ಕೋಸ್ಕರವಾಗಿ ನಾವು ತೆರೆಯಬೇಕೆಂಬುದಾಗಿ ಹೇಳಿ ಆಸೆ ಪಡ್ತಾ ಇದ್ದೇವೆ? ಇವತ್ತು ಪವಿತ್ರಾತ್ಮನಿಗೋಸ್ಕರವಾಗಿ ನೀವು ತವಕ ಪಡ್ತಾ ಇದ್ದೀರಾ? ಆಶೀರ್ವಾದಕ್ಕೋಸ್ಕರವಾಗಿ ತವಕ ಪಡ್ತಾ ಇದ್ದೀರಾ? ಪ್ರಿಯ ಕರ್ತನಲ್ಲಿರುವಂಥ ದೈವಜನರೇ, ಲೋಕದಲ್ಲಿರುವಂಥ ಅನೇಕ ದೇಶಗಳನ್ನು ನೋಡ್ರಿ. ಕೆಲವೊಂದು ದೇಶಗಳಲ್ಲಿ ಭಯಂಕರವಾದಂಥ ಸುನಾಮಿ ಆಗ್ತಾ ಇದೆ, ಭೂಕಂಪಗಳಾಗ್ತಾ ಇದೆ. ಎಲ್ಲಂದರಲ್ಲಿ ಸಹ ಮನೆಗಳೆಲ್ಲವೂ ಕೊಚ್ಚಿ ಹೋಗ್ತಾ ಇದ್ದಾರೆ. ಅವರು
ಅವರು ತಮ್ಮ ಜೀವಿತವೆಂಬುದಾಗಿ ಸಂಪಾದಿಸಿಕೊಂಡಂತಹ ಮನೆ, ಆಸ್ತಿ, ಕಾರು, ಬಂಗಲೆ ಎಲ್ಲವೂ ಸಹ ಕೊಚ್ಚಿ ಹೋಗಲ್ಪಡ್ತಾ ಇದೆ. ಅವರ ಪ್ರಾಣವೂ ಸಹ ಹೋಗಲ್ಪಡ್ತಾ ಇದೆ. ಇದೆಲ್ಲವನ್ನು ಸಹ ನಾವು ಕಣ್ಣಾರೆ ಕಾಣಲ್ಪಡ್ತಾ ಇದ್ದೇವೆ. ಪ್ರತಿ ದಿವಸ ನ್ಯೂಸ್ನಲ್ಲಿ ಅಲ್ಲಿ ಸತ್ತರು ಇಲ್ಲಿ ಸತ್ತರು ಎಂಬುದಾದಂತಹ ಗೋಳಾಟಗಳು, ಭೂಕಂಪಗಳು, ಮರಣಗಳು ಅನೇಕ ವಿಧವಾಗಿ ಈ ಲೋಕದಲ್ಲಿ ಯಥೇಚ್ಛವಾದಂತಹ ರೀತಿಯಲ್ಲಿ ವೇದನೆಯನ್ನು ಕೊಡುತ್ತಾ ಇರುವಂತಹ ಈ ಸಮಯದಲ್ಲಿ ನೀವು ಅಭಿಷೇಕವುಳ್ಳವರಾಗಿ ಪ್ರಾರ್ಥಿಸಬೇಕು, ಅಭಿಷೇಕಕ್ಕೋಸ್ಕರವಾಗಿ ಬೇಡಿಕೊಳ್ಳಬೇಕು, ಅಥವಾ ಲೋಕದಲ್ಲಿ ನಷ್ಟವಾಗುತ್ತಾ ಇರುವುದಕ್ಕೋಸ್ಕರವಾಗಿ ನೀವು ಬೇಡಿಕೊಳ್ಳಬೇಕು. ಅಲ್ಲಿ ಎಲೀಷನು ತನ್ನ ಶಿಷ್ಯರಿಗೆ ಹೇಳ್ತಾರೆ, ಈ ತೋಟ ತೋಪುಗಳು, ಎಣ್ಣೆ ಮರಗಳು, ಈ ದ್ರವ್ಯಗಳು, ಇವುಗಳೆಲ್ಲವನ್ನ ಬೆಳ್ಳಿ ಬಂಗಾರ ಇವುಗಳೆಲ್ಲವನ್ನು ಸಂಪಾದಿಸುವುದಕ್ಕೆ ಇದು ಸಮಯ ಅಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಒಂದು ಅಭಿಷೇಕದಲ್ಲಿ ನಾವು ಇರುವುದಾದರೆ ನಾವು ಆಶೀರ್ವಾದಕ್ಕೋಸ್ಕರವಾಗಿ, ಈ ಲೋಕದ ಐಶ್ವರ್ಯಕ್ಕೋಸ್ಕರವಾಗಿ, ಸಂಪಾದನೆಗೋಸ್ಕರವಾಗಿ ತವಕ ಪಡುವವರಾಗಿ ಇರಬಾರದು. ನಾವು ಪವಿತ್ರಾತ್ಮನಿಗೋಸ್ಕರವಾಗಿ ತವಕ ಪಡುವಾಗ ನಾವು ಇತರರಿಗೆ ಕೊಡುವವರಾಗಿ ಇರ್ತೇವೆ. ಅಪೊಸ್ತಲನಾದಂತಹ ಪೇತ್ರ, ಯೋಹಾನರಿಬ್ಬರು ಸಹ ಅವರು ದೇವಾಲಯಕ್ಕೋಸ್ಕರವಾಗಿ ಪ್ರಾರ್ಥನೆಗಾಗಿ ಹೋಗಿದ್ದಾರೆ. ಪ್ರಾರ್ಥನೆಗಾಗಿ ಹೋಗಿರುವಂಥ ಸಮಯದಲ್ಲಿ ಅಲ್ಲಿ ಭಿಕ್ಷೆಗಾರರು ಭಿಕ್ಷಾ ಕೊಡಬೇಕೆಂಬುದಾಗಿ ಕೇಳ್ತಾರೆ. ಅದಕ್ಕೆ ಪೇತ್ರ ಮತ್ತು ಯೋಹಾನರ ಉತ್ತರ ಏನು? ನಮ್ಮ ಬಳಿಯಲ್ಲಿ ಬೆಳ್ಳಿಯೂ ಇಲ್ಲ, ಬಂಗಾರವೂ ಇಲ್ಲ, ನಜರೇತನ ಯೇಸು ಕರ್ತನ ನಾಮದಲ್ಲಿ ಎದ್ದು ನಡೆದಾಡು ಎಂಬುದಾಗಿ ಹೇಳ್ತಾರೆ. ಹೌದು, ಅವರು ಅಭಿಷೇಕ್ತರು. ಅವರ ಬಳಿಯಲ್ಲಿ ಬೆಳ್ಳಿ ಇಲ್ಲ, ಬಂಗಾರವಿಲ್ಲ, ಆದರೆ ಯೇಸು ಕರ್ತನ ನಾಮದಲ್ಲಿ ಎದ್ದು ನಡೆಸುವಂತಹ ಅಭಿಷೇಕ ಅವರಲ್ಲಿದೆ. ಈಗ ನೀವು ಆಲೋಚನೆ ಮಾಡ್ರಿ, ಒಂದು ವೇಳೆ ಅವರಲ್ಲಿ ಅಭಿಷೇಕವಿಲ್ಲ, ಬೆಳ್ಳಿಯೂ ಇದೆ, ಬಂಗಾರವೂ ಇದೆ, ಆ ಭಿಕ್ಷುಕಗಾರನಿಗೆ ಕೊಟ್ಟು ಹೋಗುವುದಾಯಿತು ಅಂತಂದ್ರೆ ಆ ಭಿಕ್ಷುಕಗಾರ ಪ್ರತಿ ದಿವಸವೂ ಸಹ ಆ ದೇವಾಲಯದ ಸುಂದರ ದ್ವಾರದಲ್ಲಿ ಪ್ರತಿ ದಿವಸ ಭಿಕ್ಷೆ ಬೇಡ್ತಾನೇ ಕೂತ್ಕೊಳ್ತಾ ಇದ್ದ. ಅವನ ಜೀವಿತ ಬದಲಾವಣೆ ಆಗ್ಲಿಕ್ಕೆ ಆಗ್ತಾ ಇತ್ತ? ಅವನಿಗೆ ಪ್ರತಿದಿನವೂ ಸಹ ಇವರಿಗೆ ಚಿನ್ನ, ಬೆಳ್ಳಿ, ಬಂಗಾರವನ್ನು ಕೊಡ್ಲಿಕ್ಕೆ ಆಗ್ತಾ ಇದ್ದ? ಅವನ ಇಷ್ಟಾರ್ಥಗಳನ್ನು ನೆರವೇರಿಸಲಿಕ್ಕೆ ಆಗ್ತಾ ಇದ್ದ? ಇಲ್ಲ ಅಲ್ವಾ? ಪವಿತ್ರಾತ್ಮನು, ಹೌದು, ದೇವರಾತ್ಮನ ಅಭಿಷೇಕ ನಮ್ಮ ಇಷ್ಟಾರ್ಥಗಳನ್ನು ಪೂರ್ಣಪಡಿಸುವಂಥದ್ದಾಗಿದೆ. ದೇವರಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳುವಾಗ ಈ ಲೋಕದಲ್ಲಿ ಅಂಗನ್ಯೂನತೆಯಾದಂಥವರಿಗೂ, ಯೇಸು ಕರ್ತನ ಅರಿಯದೇ ಇರುವಂಥವರಿಗೂ, ಈ ಲೋಕದಲ್ಲಿ ಸೈತಾನನ ಬಂಧನದಲ್ಲಿ ಇರುವಂಥ ಅನೇಕ ಜನಗಳನ್ನ ಬಿಡಿಸಲಿಕ್ಕೋಸ್ಕರವಾಗಿ ಪವಿತ್ರಾತ್ಮನ ಅಭಿಷೇಕ ನಮಗೆ ಅವಶ್ಯಕವಾಗಿ ಬೇಕಿದೆ. ಈ ಅಭಿಷೇಕ ನಮಗೆ ಬಲವನ್ನು ಉಂಟು ಮಾಡುವಂಥದ್ದಾಗಿದೆ. ಅಭಿಷೇಕ ನಮ್ಮನ್ನು ಆಶೀರ್ವದಿಸಲ್ಪಡ್ತದೆ. ಅಭಿಷೇಕ ನಮ್ಮನ್ನು ಕಾಯುವಂಥದ್ದಾಗಿದೆ. ಅರಸನಾದಂಥ ದಾವೀದನು ಅರಸನಾದಂಥ ಸೌಲನನ್ನ ಸಾಯಿಸದೆ ಇರುವಂತ ಒಂದೇ ಒಂದು ಉದ್ದೇಶ ಏನು ಗೊತ್ತಾ? ಅಭಿಷೇಕ. ಹೌದು, ಸೌಲನಲ್ಲಿ ಅಭಿಷೇಕ ಇದ್ದದರಿಂದ ದಾವೀದನು ಸೌಲನನ್ನು ಹೊಡೆದು ಸಾಯಿಸಲಿಲ್ಲ. ಒಂದು ವೇಳೆ ಅಭಿಷೇಕ ಇಲ್ಲ ಅಂತಂದ್ರೆ ದಾವೀದನಿಗೆ ಎಷ್ಟು ಕ್ಷಣ ಬೇಕಾಗಿತ್ತು? ವಿತಿನ್ ಸೆಕೆಂಡ್ ಅಲ್ಲಿ ಅವನನ್ನು ಹೊಡೆದು ಮುಗಿಸ್ತಾ ಇದ್ದ. ಆದರೆ ಹಾಗೆ ಮಾಡಲಿಲ್ಲ. ಕಾರಣ ಅಭಿಷೇಕ. ನಾವು ಅಭಿಷೇಕವನ್ನು ಹೊಂದಿಕೊಳ್ಳುವುದರಲ್ಲಿ ತವಕ ಪಡುವಾಗ, ಅಭಿಷೇಕದಲ್ಲಿ ನಾವು ನಿರುವಾಗ, ಅಭಿಷೇಕದಲ್ಲಿ ನಾವು ನೆಲೆಗೊಳ್ಳುವಾಗ ಕರ್ತನು ನಮ್ಮನ್ನ ಬಹಳವಾಗಿ ಉಪಯೋಗಿಸುವವರಾಗಿ ಇದ್ದಾರೆ. ಈ ಕಡೆ ದಿನಮಾನಗಳು ನೀವು ಯಾವುದಕ್ಕೋಸ್ಕರವಾಗಿ ತವಕ ಪಡ್ತಾ ಇದ್ದೀರಾ? ಕೀರ್ತನೆ 28:8 ವಾಕ್ಯದಲ್ಲಿ ಹೇಳಲ್ಪಡುತ್ತದೆ, ಯೆಹೋವನು ತನ್ನ ಜನರಿಗೆ ಬಲವು, ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವೂ ಆಗಿದ್ದಾನೆ ಎಂಬುದಾಗಿ ಹೇಳಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನೀವು ದೇವರ ಅಭಿಷೇಕವನ್ನು ಹೊಂದಿಕೊಳ್ಳುವಾಗ ನಿಮ್ಮ ಸುತ್ತಲೂ ಸಹ ದೇವರ ಆಶ್ರಯವಾಗಿ ಇರ್ತಾರೆ. ನಿಮ್ಮ ಸುತ್ತಲೂ ಸಹ ದೇವರ ಕೋಟೆ ಇರಲ್ಪಡ್ತದೆ. ನಿಮ್ಮ ಸುತ್ತಲೂ ಸಹ ದೇವರು ತನ್ನ ದೂತರನ್ನ ದಂಡು ಆಗಿ ಕಾವಲಾಗಿಟ್ಟು ನಡೆಸ್ತಾ ಇರ್ತಾರೆ. ಇಂದು ನಾವು ಅಭಿಷೇಕಕ್ಕೋಸ್ಕರವಾಗಿ ಹೆಚ್ಚು ತವಕ ಪಡಬೇಕು ವಿನಃ ಮಿಕ್ಕಾದಂಥ ಲೋಕದ ಕಾರ್ಯಗಳಿಗಾಗಲ್ಲ. ನೀವು ಅಭಿಷೇಕಕ್ಕೋಸ್ಕರವಾಗಿ ತವಕ ಪಡ್ತಾ ಇದ್ದೀರಾ? ನೀವು ಹೋಗುವಂಥ ಸಭೆಯಲ್ಲಿ ಅಭಿಷೇಕವನ್ನು ಹೊಂದಿಕೊಂಡಿದ್ದೀರಾ? ನೀವು ಆರಾಧನೆಯಲ್ಲಿ ಅಭಿಷೇಕವನ್ನು ಅನುಭವಿಸ್ತಾ ಇದ್ದೀರಾ? ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಅಭಿಷೇಕವನ್ನು ಅನುಭವಿಸ್ತಾ ಇದ್ದೀರಾ? ನಿಮ್ಮ ಆತ್ಮೀಕ ಜೀವಿತದಲ್ಲಿ ನೀವು ಅಭಿಷೇಕವನ್ನು ಅನುಭವಿಸ್ತಾ ಇದ್ದೀರಾ? ನೀವು ಆಲೋಚನೆ ಮಾಡ್ರಿ. ಕೆಲವರಿಗೆ ಅಭಿಷೇಕದ ಗುರುತೇ ಇಲ್ಲ. ಕೆಲವರು ಅಭಿಷೇಕದ ಅನುಭವಗಳನ್ನು ಅನೇಕ ರೀತಿಯಲ್ಲಿ, ಲೋಕ ರೀತಿಯಲ್ಲಿ ಹಂಚಿಕೊಳ್ಳುವವರಾಗಿದ್ದಾರೆ. ಕೆಲವರು ವಿಧ ವಿಧವಾಗಿ ಅದನ್ನು ವ್ಯಕ್ತಪಡಿಸುವವರಾಗಿ ಇದ್ದಾರೆ. ಹೇಗೂ ನೀವು ಅಭಿಷೇಕದಲ್ಲಿ ಇರುವುದಾದರೆ ಕರ್ತನಿಗೆ ಉಪಯೋಗವಾಗುವವರಾಗಿ ಇರ್ತೀರಾ. ಅಭಿಷೇಕ ಇರುವಂಥದ್ದು ದೇವರ ಚಿತ್ತವನ್ನು ಮಾಡಲಿಕ್ಕೋಸ್ಕರವಾಗಿ, ದೇವರ ಉದ್ದೇಶಗಳನ್ನು ನೆರವೇರಿಸಲಿಕ್ಕೋಸ್ಕರವಾಗಿ ಅಭಿಷೇಕ ಇದೆ. ಇಂದು ನೀವು ಅಭಿಷೇಕವನ್ನು ಹೊಂದಿಕೊಂಡು ಮನೆಯಲ್ಲೇ ಇದ್ದೀರಾ? ಇಂದು ನೀವು ಅಭಿಷೇಕವನ್ನು ಹೊಂದಿಕೊಂಡು ಇತರರ ಬಗ್ಗೆ ಮಾತನಾಡ್ತಾ ಇದ್ದೀರಾ? ನೀವು ಇನ್ನೂ ಸಹ
ನಿಮ್ಮ ಬಾಯಲ್ಲಿ ಸುಳ್ಳಾದದಿದೆಯಾ? ನಿಮ್ಮ ಬಾಯಲ್ಲಿ ಮತ್ತೊಬ್ಬರನ್ನು ಶಪಿಸುವಂಥ ಕಾರ್ಯಗಳಿದೆಯಾ? ನೀವು ಚಾಡಿಯನ್ನು ಹೇಳುವವರಾಗಿದ್ದೀರಾ? ಕಳ್ಳತನವನ್ನು ಮಾಡುವವರಾಗಿದ್ದೀರಾ? ಅಭಿಷೇಕವಿದ್ದು ಇದೆಲ್ಲವನ್ನ ಮಾಡಲಿಕ್ಕೆ ಹೇಗೆ ಸಾಧ್ಯ? ಬಲಹೀನತೆಗಳಿರ್ತದೆ, ಆದರೆ ಆ ಬಲಹೀನತೆಗಳನ್ನು ಬಿಡಿಸಲಿಕ್ಕೆ ಕರ್ತನ ಶಕ್ತನು. ಆದರೆ ನೀವು ಅಭಿಷೇಕವನ್ನು ತಾತ್ಸಾರ ಮಾಡುವಾಗ ಅಥವಾ ಅಭಿಷೇಕವನ್ನು ಹೊಂದದೇ ಇರುವಂಥ ಸಮಯದಲ್ಲಿ ಲೋಕದವರಿಗಿಂತಲೂ ಸಹ ಕೀಳಾದಂಥ ಜೀವಿತವನ್ನು ಜೀವಿಸಲಿಕ್ಕೋಸ್ಕರವಾಗಿ ನೀವು ಹೋಗಲ್ಪಡ್ತೀರಾ, ಯಾಮಾರಲ್ಪಡ್ತೀರಾ. ಆದುದರಿಂದ ಅಭಿಷೇಕವನ್ನು ಹೊಂದಿಕೊಳ್ಳ್ರಿ. ನೀವು ಅಭಿಷೇಕದಲ್ಲಿ ನೆಲೆಗೊಳ್ಳುವುದಾದರೆ, ಅಭಿಷೇಕದಲ್ಲಿ ಇರುವುದಾದರೆ ಅಭಿಷೇಕ ನಿಮ್ಮನ್ನು ಉಪಯೋಗಿಸಲ್ಪಡ್ತದೆ. 1 ಯೋಹನ 2:27 ದೇವರಾಗಿರುವಂಥ ಯೇಸು ಕರ್ತನ ಅದನ್ನೇ ಹೇಳ್ತಾರೆ. ನೀವು ಹೊಂದಿಕೊಂಡಂಥ ಅಭಿಷೇಕ ಅದು ನಿಮ್ಮನ್ನು ಉಪದೇಶಿಸುತ್ತದೆ, ನೀವು ನಡೆಯಬೇಕಾದಂಥ ಮಾರ್ಗವನ್ನು ತಿಳಿಸುವಂಥದ್ದಾಗಿರ್ತದೆ. ಒಂದು ವೇಳೆ ನೀವು ತಪ್ಪಿ ನಡೆಯುವುದಾದರೂ ಸಹ ನೀವು ಅಭಿಷೇಕದಲ್ಲಿ ಇರುವುದಾದರೆ ಅದನ್ನು ನೀವು ತಿಳಿದುಕೊಂಡು ಮನತಿರುಗಲಿಕ್ಕಾಗಿ ಅವಕಾಶವಾಗಲ್ಪಡ್ತದೆ. ದಾವೀದನು ಸಹ ತನ್ನ ಜೀವಿತದಲ್ಲಿ ಕೆಲವೊಂದು ಸಮಯದಲ್ಲಿ ಬಿದ್ದು ಹೋದ, ಆದರೆ ತಿರುಗಿ ಅವನು ಮನದಿರುಗದ. ಯಾಕೆ ಗೊತ್ತಾ? ಅವನ ಅಭಿಷೇಕವನ್ನು ಅವನ ಅರಿತವನಾಗಿ ಇದ್ದ, ಅಭಿಷೇಕಕ್ಕೆ ಅವನ ಬೆಲೆಯನ್ನು ಕೊಡುವವನಾಗಿ ಇದ್ದ. ಇಂದು ಕರ್ತನ ಪ್ರೀತಿ ದೇವಜನರೇ, ಸೌಲನು ದಾವೀದನ ಕೈಗೆ ಸಿಕ್ಕಿದ ಹಾಗೆ ನಿಮ್ಮ ಕೈಗೆ ನಿಮಗೆ ವಿರೋಧಿಸುವಂಥವರು ಅಥವಾ ಸೇವಕರಾಗಿರ್ಬೋದು, ಮತ್ತೊಬ್ಬ ದೈವಜನ ದೈವ ಮಗಳಾಗಿರ್ಬೋದು, ಸೇವಕಿ ಆಗಿರ್ಬೋದು, ನಿಮ್ಮ ಕೈಗೆ ಅವರ ಕೊರತೆಗಳೆಲ್ಲ ಸಿಕ್ಕುವುದಾದರೆ ನೀವು ಹೇಗೆ ಅವರನ್ನು ಉಪಯೋಗಿಸಿಕೊಳ್ತೀರಾ? ನೀವು ಹೇಗೆ ಅವರನ್ನು ನಡೆಸಿಕೊಳ್ತೀರಾ? ಅವರ ಬಗ್ಗೆ ಇಲ್ಲ ಸಲ್ಲದನ್ನು ಇನ್ನೂ ಸಹ ಉಪ್ಪು ಖಾರಗಳೆಲ್ಲವನ್ನ ಹಾಕಿ ಇತರರಿಗೆ ಹಂಚಲ್ಪಡ್ತೀರಾ ಅಥವಾ ಕ್ಷಮಿಸಲ್ಪಡ್ತೀರಾ? ದೇವರ ಕೈಗಳಿಗೆ ಒಪ್ಪಿಸಿಕೊಟ್ಟು ಬಿಡ್ರಿ. ತೀರ್ಪನ್ನು ಮಾಡಲಿಕ್ಕೆ ಯಾರಿಗೂ ಸಹ ಅಧಿಕಾರವಿಲ್ಲ. ಅಭಿಷಕ್ತರನ್ನು ದಂಡಿಸುವಂಥವರಿಗೆ, ಅಭಿಷಕ್ತರಿಗೆ ವಿರುದ್ಧವಾಗಿ ಮಾತನಾಡುವಂಥವರಿಗೆ, ಅಭಿಷಕ್ತರನ್ನು ಅವಮಾನ ಪಡಿಸುವಂಥವರಿಗೆ, ಅಭಿಷಕ್ತರಿಗೆ ಕೈ ಎತ್ತುವಂಥವ್ರನ್ನ ದೇವರು ಎಂದಿಗೂ ಸಹ ಅವರಿಗೆ ಮುಯ್ಯನ್ನು ತೀರಿಸದೆ ಬಿಡುವಂಥ ದೇವರಲ್ಲ. ಆದುದರಿಂದ ಎಚ್ಚರಿಕೆ. ಅಭಿಷಕ್ತ ಸೇವಕರ ಬಗ್ಗೆ, ಅಭಿಷಕ್ತ ದೇವರ ಮಗನ ಬಗ್ಗೆ, ಅಭಿಷೇಕಿಸಲ್ಪಟ್ಟಂಥ ದೇವರ ಮಗಳ ಬಗ್ಗೆ, ದೇವರ ಸೇವಕಿಯ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಾಗಿರಬೇಕು. ಅಭಿಷೇಕಿಸಲ್ಪಟ್ಟಂಥವರಿಗೆ ವಿರುದ್ಧವಾಗಿ ನಿಲ್ಲಲ್ಪಟ್ಟಂಥ ಯಾವ ಮನುಷ್ಯರನ್ನು ದೇವರು ಸುಮ್ಮನೆ ಬಿಡಲಿಲ್ಲ. ದೇವರು ಮುಯ್ಯಿಯನ್ನು ತೀರಿಸಿದ್ರು, ಸೌಲನಿಗೆ ಮುಯ್ಯನ್ನು ತೀರಿಸಿದ್ರು, ಶಿಮ್ಮಿಗೆ ಮುಯ್ಯನ್ನು ತೀರಿಸಲ್ಪಟ್ರು. ಮಾತ್ರವಲ್ಲದೆ ಅಹಿತೋಫೆಲನಿಗೆ ಮುಯ್ಯನ್ನು ತೀರಿಸಲ್ಪಟ್ರು. ದೇವರು ತನ್ನ ಅಭಿಷೇಕಿಸಲ್ಪಟ್ಟಂತ ಜನಗಳಿಗೆ ವಿರುದ್ಧವಾಗಿ ನಿಲ್ಲುವಂತ ಜನಗಳ ಆಲೋಚನೆಗಳನ್ನ ಲಯಪಡಿಸಿದ್ರು. ಅವರಿಗೆ ಶಾಪಗಳುಂಟಾಯಿತು, ಮರಣಗಳುಂಟಾಯಿತು. ಎಚ್ಚರಿಕೆ. ಅಭಿಷಕ್ತರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಆಗಿರಬೇಕು. ಅಭಿಷಕ್ತನು ನಿನ್ನ ದಾಸನಲ್ಲ, ನಿನ್ನ ಸೇವಕನಲ್ಲ, ಅವನ ದೇವರ ಸೇವಕ. ಅವರು ದೇವರ ಸೇವಕಿ. ದೇವರು ಅವರನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ದೇವರು ಅವರಿಗೋಸ್ಕರವಾಗಿ ತನ್ನ ರಕ್ತವನ್ನು ಕೊಟ್ಟಿದ್ದಾರೆ. ದೇವರು ಅವರನ್ನು ನಂಬಿ ಸೇವೆಗೆ ಕರೆದಿದ್ದಾರೆ. ಅವರ ಕೊರತೆಗಳನ್ನು ನೀನು ನೋಡಿ ಅವರನ್ನು ಹೀಯಾಳಿಸಬೇಡ. ಅವರಿಗೆ ವಿರುದ್ಧವಾಗಿ ಇಲ್ಲ ಸಲ್ಲದನ್ನ ಅಹಿತೋಫೆಲನ ಹಾಗೆ ಸಂಚನ ಮಾಡಬೇಡ. ಅಹಿತೋಫೆಲನು ನೇಣಿಗೆ ಬಿದ್ದ. ಅಭಿಷಕ್ತರಿಗೆ ವಿರುದ್ಧವಾಗಿ ಮಾತನಾಡುವವರು, ಅಭಿಷಕ್ತರಿಗೆ ವಿರುದ್ಧವಾಗಿ ಕುಯುಕ್ತಿ ಮಾಡುವಂಥ ಪ್ರತಿಯೊಬ್ಬರ ಆಲೋಚನೆಗಳು ಸಹ ಅದೇ ರೀತಿಯಲ್ಲಿ ಆಗಲ್ಪಡ್ತದೆ. ಆದ ಕಾರಣ ಪ್ರಿಯ ದೇವರ ಮಗನೇ, ಮಗಳೇ, ಇಂದು ನಿನ್ನ ದುಃಖ, ಇಂದು ನಿನ್ನ ವೇದನೆ, ಇಂದು ನಿನ್ನ ಬಲಹೀನತೆಗೆ ಕಾರಣ ಏನು ಗೊತ್ತಾ? ಅಭಿಷೇಕವನ್ನು ಕಳೆದುಕೊಂಡಿರುವಂಥದ್ದು, ಅಭಿಷೇಕ ಇಲ್ಲದವನಾಗಿ ಜೀವಿಸ್ತಾ ಇರುವಂಥದ್ದು. ಕೆಲವೊಬ್ಬರಿಗೆ ಅಭಿಷೇಕ ಏನೆಂಬುದಾಗಿ ಗೊತ್ತಿಲ್ಲ. ಇಂದು ಕರ್ತನ ಪ್ರೀತಿ ದೇವಚಂದ್ರೇ, ದೇವರಾದ ಯೇಸು ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಳ್ಳ್ರಿ, ಪ್ರಾರ್ಥಿಸ್ರಿ. ಯೇಸು ಸ್ವಾಮಿ, ನನಗೆ ಅಭಿಷೇಕ ಬೇಕಪ್ಪ, ನಿಮ್ಮ ಆತ್ಮನ ಅಭಿಷೇಕ ಬೇಕು ಎಂಬುದಾಗಿ ತವಕ ಪಡ್ರಿ. ಬೇಡಿಕೊಳ್ಳುವಂಥವರಿಗೆ ಹೇರಾಳವಾಗಿ ತನ್ನ ಆತ್ಮನಿಂದ ಅಭಿಷೇಕಿಸಲ್ಪಟ್ಟು ಉಪಯೋಗಿಸುವಂಥ ದೇವರು ಯೇಸು ಕರ್ತರಾಗಿದ್ದಾರೆ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿನ್ನ ಅಭಿಷೇಕ್ತರಿಗೆ ನೀನು ಯಾವಾಗಲೂ ಆಶ್ರಯ ದುರ್ಗವಾಗಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನೀವು ಅಭಿಷೇಕಿಸಲ್ಪಟ್ಟಂಥ ಅರಸನಾದಂಥ ದಾವೀದನನ್ನು ಸ್ವಾಮಿ, ಅವನಿಗೆ ವಿರುದ್ಧವಾಗಿ ಬಂದಂತಹ ಎಲ್ಲರಿಂದಲೂ ತಪ್ಪಿಸಲ್ಪಟ್ಟು ಆತನನ್ನು ಕಾದು ಉಪಯೋಗಿಸಲ್ಪಟ್ಟಂಥ ದೇವರು ಕರ್ತನೆ, ಈ ದಿನಮಾನದಲ್ಲಿ ನನ್ನ ಜೊತೆಯಲ್ಲಿ ಪ್ರಾರ್ಥಿಸ್ತಾ ಇರುವಂಥ ಒಬ್ಬೊಬ್ಬ ದೇವರ ಮಗನು, ದೇವರ ಮಗಳು, ದೇವ ಸೇವಕರು, ದೇವ ಸೇವಕಿ ಒಬ್ಬೊಬ್ಬರನ್ನ ಅಪ್ಪ
ಸ್ವಾಮಿ, ಅವರ ಜೀವಿತದಲ್ಲಿ ಇರುವಂಥ ಎಲ್ಲ ಬಿರುಗಾಳಿಯಂಥ ಸಮಸ್ಯೆಗಳು, ಹೋರಾಟಗಳು, ಬಲಹೀನತೆಗಳು, ಕೊರತೆಗಳೆಲ್ಲವನ್ನ ಕರ್ತನೆ ಈಗಲೇ ಬಿಡುಗಡೆಗೊಳಿಸಿರಿ ಸ್ವಾಮಿ. ನಿನ್ನ ಅಭಿಷೇಕ್ತರನ್ನು ಉಪಯೋಗಿಸಿರಿ. ಅವರ ದೀಪವು ಯಾವಾಗಲೂ ಉರಿಯುತ್ತಾ ಇರಲಿ ಸ್ವಾಮಿ. ಅವರ ಜೀವಿತವನ್ನು ಕಟ್ಟರಿ. ಒಂದು ವೇಳೆ ಅಭಿಷೇಕ್ತರಿಗೆ ವಿರುದ್ಧವಾಗಿ ಮಾತನಾಡಿರುವಂತೆ ಇರುವುದಾದರೂ ಸ್ವಾಮಿ, ಅವರಿಗಾಗಿ ಬೇಡಿಕೊಳ್ತಾರೆ. ಅವರನ್ನು ಮನ್ನಿಸಿ ಅಪ್ಪ, ಕ್ಷಮಿಸ್ರಿ. ಅವರಲ್ಲಿ ಪಶ್ಚಾತ್ತಾಪವನ್ನು ಉಂಟು ಮಾಡಿರಿ, ಮನಸ್ಸಾಂತರವನ್ನು ಉಂಟು ಮಾಡಿರಿ ಸ್ವಾಮಿ. ಕರ್ತನೆ, ಅವರ ಮನಸ್ಸಾಂತರ ಹೊಂದಲಿ. ನಿನ್ನ ಪಾತ್ರೆಗಳಾಗಿ ಅವರು ಜೀವಿಸುವ ಹಾಗೆ ಸಹಾಯ ಮಾಡಿ. ನಿನ್ನ ಸಮ್ಮುಖದಲ್ಲಿ, ನಿನ್ನ ಕಣ್ಣುಗಳಲ್ಲಿ ಅವರಿಗೆ ದಯೆ ದೊರಕಲಿ. ನಿಮ್ಮ ಕರಗಳಿಗೆ ಎಲ್ಲರನ್ನು ಒಪ್ಪಿಸಿಕೊಟ್ಟು ನಡೆಸಲಿ. ಯೇಸು ಕರ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರೀತಿ ದೇವಜನರೇ, ಈ ವಾಕ್ಯ ಸಂದೇಶವು ನಿಮಗೆ ಪ್ರಯೋಜನಕರವಾಗಿ ಇರುವುದಾದರೆ ಮತ್ತೊಬ್ಬರಿಗೆ ಇದನ್ನು ಕಳುಹಿಸಲ್ಪಡ್ರಿ. ನಿಮಗೇನಾದರೂ ಪ್ರಾರ್ಥನೆ ಮನವಿಗಳಿರುವುದಾದರೆ ನಮಗೆ ನೀವು ಕರೆ ಮಾಡಿರಿ, ಅಥವಾ ನೀವು ಮೆಸೇಜ್ ಮುಖಾಂತರವಾಗಿಯೂ ಸಹ ಹಂಚಿಕೊಳ್ಳ್ರಿ. ದೇವರಾದ ಯೇಸು ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಬರೋಣ ತಡವಾಗುವುದಾದರೆ, ಅವರ ಚಿತ್ತ ನಾವು ಬದುಕುವ ಹಾಗೆ ಕೃಪೆ ಇರುವುದಾದರೆ ಮತ್ತೊಂದು ಆವೃತ್ತಿಯಲ್ಲಿ ಬುಧವಾರದಲ್ಲಿರುವಂತಹ ಸಂಜೆಗೊಂದು ಸತ್ಯ ಸಂದೇಶ ಎನ್ನುವಂಥ ಸಂಚಿಕೆಯಲ್ಲಿ ಕೂಡಿ ಬರೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ